ತೆಲುಗು ಸಿಎಂ ಡಿಕೆಶಿ ಅವರ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿದೆ. ಡಿಕೆಶಿ ಸಿಎಂ ಆದಂಥ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆ ಆಗಿದೆ. ಹೈಕಮಾಂಡ್ನಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಖಾಲಿ ಇದ್ದಂಥ 20ಕ್ಕೆ 20 ಸ್ಥಾನಗಳನ್ನು ಕೂಡ ವರಿಷ್ಠರು ಭರ್ತಿ ಮಾಡಿಬಿಟ್ಟಿದ್ದಾರೆ. ಒಂದೆರಡು ಸ್ಥಾನವನ್ನು ಖಾಲಿ ಬಿಡದೆಲ್ಲವೂ ಕೂಡ ಭರ್ತಿಯಾಗಿದೆ. ಏನಾಗುತ್ತೆ, ಯಾವತ್ತೇ ಕ್ಯಾಬಿನೆಟ್ ವಿಸ್ತರಣೆ ಆದರೂ ಕೂಡ ಫುಲ್ಲು ತುಂಬಲ್ಲ. ಯಾಕಂದರೆ ಒಬ್ಬರಿಗೋ 5 ಜನಕ್ಕೂ ಅಸಮಾಧಾನ ಇರುತ್ತಲ್ಲ, ಒಂದು 2-3 ಸ್ಥಾನ ಉಳಿಸ್ಕೊಂಡಿರ್ತಾರೆ. ತುಂಬ ಅಸಮಾಧಾನ ಬಂತು, ತುಂಬ ಗಲಾಟೆಗಳಾಗ್ತಾ ಇದೆ, ಇದು ಕಂಟ್ರೋಲ್ಗೆ ಸಿಗ್ತಾನೇ ಇಲ್ಲ ಅಂತ ಬಂದಾಗ ಏನು ಮಾಡಿಬಿಡ್ತಾರೆ, ಆ ಖಾಲಿ ಇರುತ್ತಲ್ಲ ಕ್ಯಾಬಿನೆಟ್ಟಲ್ಲಿ, ಆಗ ಅಸಮಾಧಾನಿತರನ್ನ ಕರೆದು ಅದರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಆ ಸ್ಥಾನ ಕೊಟ್ಟು ಫಿಲ್ ಮಾಡಿಬಿಡ್ತಾರೆ. ಆದರೆ ಈ ಬಾರಿ ಹಾಗಾಗಿಲ್ಲ. 20 ಸ್ಥಾನಗಳಲ್ಲಿ 18 ಮಾತ್ರ ಭರ್ತಿ ಮಾಡಿಕೊಂಡು 2 ಸ್ಥಾನವನ್ನು ಖಾಲಿ ಬಿಡ್ತಾರೆ ಅಂತೆಲ್ಲ ಇತ್ತಲ್ಲ, ಆದರೆ ಖಾಲಿ ಬಿಡದೆ ಎಲ್ಲವನ್ನು ಕೂಡ ಭರ್ತಿ ಮಾಡಿಬಿಟ್ಟಿದ್ದಾರೆ. ಇರ್ತಕ್ಕಂಥ ಅವಧಿ ಕೂಡ ಬಹಳ ಕಡಿಮೆ ಇದೆ. ಇನ್ನೊಂದು 1.25 ಅಥವಾ 2 ವರ್ಷಗಳಿಗೆ ಮಾತ್ರ ಈ ಸಂಪುಟ ಇರುತ್ತೆ. ಇನ್ನೊಂದು ಕಡೆ ಅಸಮಾಧಾನಕ್ಕೆ ಯಾಕೆ ಇಷ್ಟು ಕಾರಣ ಅಂದರೆ, ಈ ಸಂಪುಟದಲ್ಲಿ ಅವಕಾಶ ಸಿಕ್ಕರೆ ಅವರು ಈ ಸರ್ಕಾರದ ಪೂರ್ಣ ಅವಧಿ ಮುಗಿಯುವಷ್ಟರಲ್ಲಿ ಅವ್ರು ಮಿನಿಸ್ಟರ್ ಆದರು ಅಂತ ಲೆಕ್ಕ. ಸಂಪುಟದಲ್ಲಿ ಚಾನ್ಸ್ ಸಿಕ್ಕಲಿಲ್ವಾ, ನೆಕ್ಸ್ಟ್ ಎಲೆಕ್ಷನ್ ಲೆಕ್ಕಕ್ಕೆ ಬಂದುಬಿಡ್ತಾರೆ ಅವರು. ಇನ್ನು ನೆಕ್ಸ್ಟ್ ಎಲೆಕ್ಷನ್ನು ಮತ್ತೆ ಗೆದ್ದ ಮೇಲೆ ಆಮೇಲೆ ಕ್ಯಾಬಿನೆಟ್ ರಚನೆ ಆದರೆ ಅವಾಗ ಟ್ರೈ ಮಾಡೋಣ ಅಂತ ಆಗಿಬಿಡುತ್ತಲ್ಲ. ಆ ಕಾರಣಕ್ಕೆ ಅನೇಕರಿಗೆ ಒಂದು ಬೇಸರ ಇಲ್ಲಿರೋದು. ಇದರ ಜೊತೆಗೆ ಬರೀ ಈಗ ಕ್ಯಾಬಿನೆಟ್ ಮಾತ್ರ ಆಗಿಲ್ಲ, ಇಲ್ಲಿ ವಿಧಾನಸಭೆಗೆ, ವಿಧಾನ ಪರಿಷತ್ಗೆ ಸಭಾಪತಿ ಮತ್ತು ಉಪಸಭಾಪತಿ 2 ಹುದ್ದೆಗಳನ್ನು ಕೂಡ ಇಲ್ಲಿ ಭರ್ತಿ ಮಾಡಲಾಗಿದೆ. ನೂತನ ಸಚಿವರು ಯಾರ್ಯಾರಪ್ಪ, ಇವರ ಖಾತೆಗಳಿನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸಚಿವರು ಆಗುವವರು ಯಾರ್ಯಾರು ಅಂತ ನೋಡಿದಾಗ PM ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರಿದ್ದಾರೆ, ಶಿವರಾಜ ತಂಗಡಗಿ ಕನಕಗಿರಿ, ರುದ್ರಪ್ಪ ಲಮಾಣಿ ಹಾವೇರಿ, KS ಬಸವಂತಪ್ಪ ಮಾಯಕೊಂಡದವರು, B ನಾಗೇಂದ್ರ ಬಳ್ಳಾರಿ. ಈ ಹಿಂದೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜೀನಾಮೆ ತೆಗೆದುಕೊಳ್ಳಲಾಗಿತ್ತು. ಇದೀಗ ನಾಗೇಂದ್ರಗೆ ಮತ್ತೊಮ್ಮೆ ಮಿನಿಸ್ಟರ್ಗಿರಿ ಒಲಿದು ಬರ್ತಾ ಇದೆ. T ರಘುಮೂರ್ತಿ ಚಳ್ಳಕೆರೆಯವರು, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ, ರಿಜ್ವಾನ್ ಅರ್ಷದ್ ಶಿವಾಜಿನಗರ. ಜಮೀರ್ಗೆ ಸಿಗುತ್ತೋ ಸಿಗಲ್ವೋ ಸ್ವಲ್ಪ ಕಷ್ಟ ಇದೆ, ಹಾಗೆ ಹೀಗೆ ಎಲ್ಲ ಮಾತುಕತೆ ನಡೀತಾ ಇತ್ತಲ್ಲ. ರಿಜ್ವಾನ್ ಅರ್ಷದ್ಗೆ ಸಿಗುತ್ತಂತೆ. ಇನ್ನು ಆ ಮುಸ್ಲಿಮರ ಕೋಟಾದಲ್ಲಿ ಒಬ್ಬರಿಗೆ ಸಿಕ್ಕರೆ ಸಾಕಲ್ಲ, ಇನ್ನೊಬ್ಬರಿಗೆ ಸಿಗಲ್ಲ ಎಲ್ಲ ಇತ್ತಲ್ಲ. ಅದರ ಬದಲಿಗೆ ಅದನ್ನು ದಾಟಿಕೊಂಡು ಕೂಡ ಜಮೀರ್ ಅಹಮದ್ ಅವ್ರನ್ನ ಅಲ್ಲಗಳೆಯೋಕ್ಕಾಗಲ್ಲ. ಯಾಕಂದರೆ ಜಮೀರ್ ಅಹಮದ್ ಕೂಡ ನಾನು ಎಲ್ಲರ ಬಳಿನೂ ಸಾರಿ ಕೇಳಿದ್ದೀನಿ, ಇನ್ನೆಷ್ಟು ಸಾರಿ ಕೇಳಲಿ, ನಾನು ಎಲ್ಲರ ಬಳಿ ಸಾರಿ ಕೇಳ್ಕೊಂಡು ಬಂದಿದ್ದೀನಿ, ಆಗಿ ತಪ್ಪಾಗಿದೆ, ಅದರ ಅರಿವಾಗಿದೆ, ನಮಗೆ ಕ್ಷಮೆ ಕೇಳಿಬಿಟ್ಟಿದ್ದೀನಲ್ಲ ಅಂತ ಬಂದಾಗ ಜಮೀರ್ ಅಹಮದ್ ಅವರ ಚುನಾವಣೆ ಗೆಲ್ಲುವ ಶಕ್ತಿಯನ್ನು ಗಮನಿಸಿ, ಸಮುದಾಯ ಅವರ ಹಿಂದೆ ಇರತಕ್ಕಂಥ ಸಮುದಾಯವನ್ನು ಗಮನಿಸಿ ಜಮೀರ್ ಅಹಮದ್ ಅವ್ರನ್ನ ಮಿನಿಸ್ಟರ್ ಮಾಡಿರಬಹುದು. ರಿಜ್ವಾನ್ ಅರ್ಷದ್ ದಾವಣಗೆರೆ ಚುನಾವಣೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಡಿಕೆಶಿ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಕ್ಕಂಥ ವ್ಯಕ್ತಿ, ಅವರನ್ನು ಕೂಡ ಇದೀಗ ಮಿನಿಸ್ಟರ್ನಾಗಿ ಮಾಡಲಾಗಿದೆ. ಇಲ್ಲಿ ಶಿವಾಜಿನಗರದಿಂದ ಗೆದ್ದಂಥವರು ರಿಜ್ವಾನ್ ಅರ್ಷದ್. ಇಲ್ಲಿ ಸಂತೋಷ್ ಲಾಡ್ ಕಲಘಟಗಿ ಅವರನ್ನ ಮಿನಿಸ್ಟರ್ ಮಾಡಲಾಗಿದೆ. ಮಧು ಬಂಗಾರಪ್ಪ ಹಿಂದೆ ಮಿನಿಸ್ಟರ್ ಆಗಿದ್ದರು, ಈಗ ಮತ್ತೊಮ್ಮೆ ಅವ್ರಿಗೊಂದು ಅವಕಾಶ ಒಲಿದು ಬಂದಿದೆ. ಇಲ್ಲಿ ಸೊರಬದಿಂದ ಗೆದ್ದಿದ್ದಂಥವರು ಪುಟ್ಟರಂಗ ಶೆಟ್ಟರು ಚಾಮರಾಜನಗರ, SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ, ಅಜಯ್ ಸಿಂಗ್ ಜೇವರ್ಗಿ, N ಚಲುವರಾಯಸ್ವಾಮಿ ನಾಗಮಂಗಲ, KM ಶಿವಲಿಂಗೇಗೌಡ ಅರಸೀಕೆರೆ. ಶಿವಲಿಂಗೇಗೌಡರು JDSಯಿಂದ ಕಾಂಗ್ರೆಸ್ಗೆ ಬಂದಿದ್ದರು. ಒಳ್ಳೆ ವಾಕ್ಪಟು. ನಮಗೆ ಸದನದಲ್ಲಿ ಅಂತ ಬಂದಾಗ ಅಥವಾ ಬೇರೆ ಕಡೆ ಅಂತ ಬಂದಾಗ ಅನೇಕ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಮಾತನಾಡಬಲ್ಲರು. ಅಂಥ ಶಿವಲಿಂಗೇಗೌಡರಿಗೆ ಮಿನಿಸ್ಟರ್ಗಿರಿ ಸಿಗುತ್ತೋ ಸಿಗಲ್ವೋ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಶಿವಲಿಂಗೇಗೌಡರಿಗೆ ಮಿನಿಸ್ಟರ್ಗಿರಿ ಒಲಿದು ಬಂದಿದೆ. ಇಲ್ಲಿ HC ಬಾಲಕೃಷ್ಣ ಮಾಗಡಿ, DK ಶಿವಕುಮಾರ್ ಅವರ ಸ್ಟ್ರಾಂಗ್ ಸಪೋರ್ಟರ್. ಬಾಲಕೃಷ್ಣ ಅವರು ಸ್ಟ್ರಾಂಗ್ ಸಪೋರ್ಟರು. ಯಾರೆಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಸಿದ್ದರಾಮಯ್ಯನವ್ರು ಸಪೋರ್ಟ್ ಮಾಡ್ತಾಯಿದ್ರು, ಸಿದ್ದರಾಮಯ್ಯನವ್ರ ಕೋಪ ಎದುರು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅವರ ಕೋಪಕ್ಕೆ ನಾವು ಗುರಿಯಾದರೂ ಪರವಾಗಿಲ್ಲ ಅಂಥೇಳಿ ತುಂಬ ಸ್ಟ್ರಾಂಗಾಗಿ DK ಶಿವಕುಮಾರ್ ಪರವಾಗಿ ನಿಂತಿದ್ದಂಥ ಕೆಲವು ಬೆರಳೆಣಿಕೆ, ಒಂದು 5-6 ಜನ ಇದ್ದರೇನೋ, 10 ಜನ ಅಂತ ಅಂದ್ಕೊಬಿಡಿ. ಅದರಲ್ಲಿ ಕೂಡ ಬಾಲಕೃಷ್ಣ ಬಹಳ ಸ್ಟ್ರಾಂಗಾಗಿ DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಮುಹೂರ್ತವನ್ನು ಆಗಾಗ ಹೇಳ್ತಾ ಇದ್ದರು. ಬಸವರಾಜ ರಾಯರೆಡ್ಡಿನ ಮಿನಿಸ್ಟರ್ ಮಾಡದೇ ಇದ್ದರೆ ಅವ್ರು ಏನಿಲ್ಲ, ರೂಲಿಂಗ್ ಪಾರ್ಟಿನೇ ಥರ ಖಂಡಿಸ್ಬಿಡ್ತಾಯಿದ್ರು, ಟೀಕೆ ಮಾಡಿಬಿಡ್ತಾಯಿದ್ರು. ರಾಯರೆಡ್ಡಿ ಅವರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಯರೆಡ್ಡಿಯವರು ಪತ್ರ ಬರೆದು ಬಿಡ್ತಾ ಇದ್ದರು. ಸೊ ಬಸವರಾಜ ರಾಯರೆಡ್ಡಿ ಅವರು ಕೂಡ ಮಿನಿಸ್ಟರ್ ಆಗ್ತಾ ಇದ್ದಾರೆ ಇವತ್ತು. ಇನ್ನು ವಿಜಯಾನಂದ ಕಾಶ್ಯಪ್ಪನವರ್ ಹುನಗುಂದದವರು, ಅವರು ಕೂಡ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ಅಥಣಿ, ಅನೇಕ ಬಾರಿ ಲಕ್ಷ್ಮಣ ಸವದಿ ಹೆಸರು ಬಂದಿತ್ತು, ಆದರೆ ಅದೇನೋ ಮಿಸ್ ಆಗ್ತಾಯಿತ್ತು. ಈಗ ಅವ್ರನ್ನ ನೀವು ಏನೂ ಮಾಡದೇ ಇದ್ದ ಮೇಲೆ BJPಯಿಂದ ಅವ್ರು ಇಲ್ಲಿಗೆ ಬಂದು ಏನಪ್ಪ ಸುಖ? ಲಕ್ಷ್ಮಣ ಸವದಿ ಅವರು BJP ಬಿಟ್ಟುಬಿಟ್ಟು ಇಲ್ಲಿ ಯಾಕೆ ಬರಬೇಕಾಗಿತ್ತು? ಏನು ಮಾಡಿದೆ, ಅವ್ರನ್ನ ಯಾಕೆ ಆ ಥರ ಕೂರಿಸ್ಕೊಂಡಿದ್ದೀರಿ? ನಾಯಕರಿದ್ದಾರೆ, ಹಿರಿಯ ನಾಯಕರಿದ್ದಾರೆ, ಅನುಭವ ಇದೆ, ಅವ್ರನ್ನ ಮಾಡಿ ಅಂತ ಕೇಳ್ತಾ ಇದ್ರಲ್ಲ. ಇದೀಗ ಅವರು ಕೂಡ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಗಾಯತ್ರಿ ಶಾಂತೇಗೌಡ MLC ಅವರು, ಒಂದೇನು ಕೂಗು ಅಸಮಾಧಾನ ಅಂತ ಹೇಳಿದ್ರೆ, ಅಲ್ಲ ರೀ, ಎಷ್ಟೊಂದು ಜನ ಅಲ್ಲಿ MLAಗಳಿದ್ದರು, ಅವರನ್ನು ಮಾಡಿದೆ. ಪರಿಷತ್ತಿಂದ ನೀವು ಗಾಯತ್ರಿ ಶಾಂತೇಗೌಡರನ್ನ ಕರ್ಕೊಂಡು ಬಂದು ಅವ್ರನ್ನ ಮೊದಲ ಬಾರಿಗೆ ಅವ್ರನ್ನ ಮಿನಿಸ್ಟರ್ ಮಾಡ್ತಾ ಇದ್ದಾರಲ್ಲ, ಮೊದಲ ಬಾರಿಗೆ ಇದ್ದವರನ್ನು, ಇದು ಹೇಗೆ ಅಂತ ಕೂಡ ಒಂದಷ್ಟು ಅಸಮಾಧಾನ ಪಾರ್ಟಿ ಒಳಗಡೆ ಕಾಣಿಸ್ತಾ ಇದೆ.